ಕೆಳಗಡೆ ಒಂದು ಹಳ್ಳಿ ಹುಡುಗಿ ನನ್ನ ಫೋಟೋ ತೆಗೆದ್ಲು. ಆಮೇಲೆ ಆಕೆ ಕೂಡ ವಾಪಸ್ ನೋಡಿ ಡಾಕ್ಟರ್ ಶಿವರಾಜ್ ತಾರೆ ಲುಕ್ ಇದೆ ಅಂದ್ಲು. ನಾನು ಹುಡ್ತದೆ ಮಾತ್ರ ಬೇರೆ. ನಮಸ್ಕಾರ ದೇವರು, ನಾನಿವತ್ತು ಉತ್ತರ ಕರ್ನಾಟಕ ಬಂದಿದ್ದೀನಿ. ಬನ್ನಿ ಗೈಸ್, ಜೋಳದ ರೊಟ್ಟಿ ಊಟ ಟ್ರೈ ಮಾಡೋಣ. ಏನ್ ಗುರು ಇಷ್ಟೆಲ್ಲ ವೆರೈಟಿ, ಬನ್ನಿ ಫುಲ್ ಬ್ಯಾಟಿಂಗ್ ಮಾಡೋಣ. ಊಟ ಹಾಟ್ ಅಂಡ್ ಸ್ಪೈಸಿ ಆಗಿ ಸೂಪರ್ ಆಗಿತ್ತು. ಇದೇನೋ RMD ಅಂತ ಅಡಿಕೆ ಪುಡಿ ಕೊಟ್ಟಿದ್ದಾರೆ, ಬನ್ನಿ ಟ್ರೈ ಮಾಡೋಣ. ನಕ್ಕನ್ ಬಾಯೆಲ್ಲ ಉರ್ತಿದೆ, ತಲೆ ಎಲ್ಲ ಸುತ್ತಿದೆ, ನಂಗೇನೋ ಏನೋ ಆಗ್ತಿದೆ. ನಾಳೆ ಸಿಗೋಣ. ನಮಸ್ಕಾರ ಗಾಯ್ಸ್, ಇವತ್ತು ಗೋವಾ ಬಂದಿದ್ದೀನಿ. ಇಲ್ಲಿ ಫುಲ್ಲು ಜಾಲಿ ಮಾಡೋಣ ಬನ್ನಿ. ಗೋವಾ ತುಂಬಾ ಚೆನ್ನಾಗಿದೆ, ಬನ್ನಿ ಇಲ್ಲಿ ಎಂಜಾಯ್. ಹಾಯ್ ಫ್ರೆಂಡ್ಸ್, ಇವಳು ನನ್ನ ಗರ್ಲ್ ಫ್ರೆಂಡ್ ರಾಮ್ಯಾ. ಲೇ ಮಂಗ್ಯ, ನನ್ಗೆ ಹೀರೋಗ್ ಮೀಟು ಮಾಡ್ಸು ಪ್ಲೀಸ್, ನಾನು ಒಂದ್ ಸೆಲ್ಫಿ ತಗೋಬೇಕು. ನಾನೇ ನಿನ್ನ ಹೀರೋ, ಬೇರೆ ಯಾರು ಇಲ್ಲ. ಓಯ್ ಫ್ರೆಂಡ್ಸ್, ಈಗ ನಮ್ ಸೆಲ್ಫಿ ನೋಡಿ. ನನ್ ಗರ್ಲ್ ಫ್ರೆಂಡ್ ರಾಮ್ಯಾ ಮತ್ತು ನಮ್ ಹೀರೋ. ಥ್ಯಾಂಕ್ಸ್ ಮಂಗ್ಯ, ಹೀರೋ ಜೊತೆಗೆ ಸೆಲ್ಫಿ ಕೊಡ್ಸಕ್ಕೆ. ನಡಿ ಈಗ ಮೈಸೂರ್ಗೆ ಲಾಂಗ್ ಡ್ರೈವ್ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ನಾಯಿಗೆ ಮೀನ್ ತಿನ್ನಿಸ್ತಾ ಇದ್ದೀನಿ. ಏನಮ್ಮ, ನಿನ್ ಬಾಯ್ ಫ್ರೆಂಡ್ ಯಾರೀಗ? ನಿನ್ ಶೇರ್ ಲಿಸ್ಟ್ ನ 3rd ಪರ್ಸನ್ ಅಲ್ವಾ, ಟ್ಯಾಗ್ ಮಾಡ್ರಿ ಅವನ. ಯಾರೀ ತಾರ ಮಾಡಿದ್ದು ಮಂಕ್ಯಮ್ಮ? ನಿನ್ನ ಶೇರ್ ಲಿಸ್ಟ್ ನ 3rd ಪರ್ಸನ್ ಮಾಡಿದ್ದ, ಟ್ಯಾಗ್ ಮಾಡಿ ಅವನ. ನನ್ ಗರ್ಲ್ ಫ್ರೆಂಡ್ ರೈಡ್ ಕೊಡ್ತಾ ಕುಳ್ತಿದ್ದಾಳು ಬಾಸ್. ನೀನಿನ್ನೂ ರೀಲ್ಸ್ಗೆ ಕ್ರಶ್ನ ಫೋಟೋ ಡೌನ್ಲೋಡ್ ಮಾಡ್ತಿದ್ಯಾ? ಹೋಗೋ ಸೋಮಾರಿ, ನಿನ್ ಓಡ್ಸಕ್ ನಾನ್ ಲೋಡಿಂಗ್ ಆದ್ರೆ ಸಾಕು. ನಮಸ್ಕಾರ ದೇವರು, ನಾನು ಡಾಕ್ಟರ್ ಕೋತಿ, ಮತ್ತೆ ನಾನು ಡಾಕ್ಟರ್ ಬ್ರೋ ಅವರ ದೊಡ್ಡ ಅಭಿಮಾನಿ. ಸೊ ಫಸ್ಟ್ ವ್ಲಾಗ್ ಅವರ ಹೆಸರಲ್ಲಿ ಸ್ಟಾರ್ಟ್ ಮಾಡೋಣ. ಟ್ಯಾಗ್ ಮದಿ ಡಾಕ್ಟರ್ ಬ್ರೋ ಅವರನ್ನ, ಮತ್ತೆ ಡಾಕ್ಟರ್ ಬ್ರೋ ಅವರನ್ನ, ಮತ್ತೆ ಫಾಲೋ ಮತ್ಕೊಳ್ಳಿ ಅಂಡ್ ಶೇರ್ ಮದಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಅಬ್ಬ, ನಾನು ಆ ಹುಡುಗಿಯರಿಂದ ತಪ್ಪಿಸಿಕೊಂಡೆ. ನಾನು ಯಾವ ಹುಡುಗಿಯರನ್ನು ಕೂಡ ಪ್ರೀತಿ ಮಾಡಲ್ಲ. ನನ್ನ ಗುರಿ ಯಾವತ್ತು ಇದ್ರು ದೊಡ್ಡ ಯಶಸ್ವಿ ಹುಡುಗ ಆಗೋದು. 1 hour later. ಈ ಗೋವಾ ಬೀಚ್ ಅಲ್ಲಿ ನನ್ ಚಡ್ಡಿ ಒದ್ದೆ ಆಗಿದೆ, ಆ ಚಡ್ಡಿಯನ್ನು ಒಣಗಿಸ್ಬೇಕು. ಇಷ್ಟು ದೊಡ್ಡ ಬೀಚ್ ಅಲ್ಲಿ ಚಡ್ಡಿ ಒಣಗಿಸ್ಲು ಒಂದ್ ದಾರ ಕೂಡ ಕಟ್ಟಿಲ್ಲ ಅಂತ ಸಾವು ಮರೆ. The next day. ಹಲೋ ಇಂಟರ್ನೆಟ್, ನಿನ್ನೆ ಬೀಚ್ ಅಲ್ಲಿ ಚಡ್ಡಿ ಒದ್ದೆ ಆಯ್ತು ಅಂತ ಅದನ್ನ ಒಣಗಿಸ್ಲಾಕಿದ್ದೆ. ಹಾಗೆ ಟವೆಲ್ ಸುತ್ಕೊಂಡ್ ಮಲಗಿದ್ದೆ. ಈಗ ಎದ್ ನೋಡ್ತೀನಿ ಚಡ್ಡಿ ಯಾರೋ ಕದ್ದಿದ್ದಾರೆ. 20 minutes later. ಆ ಚಡ್ಡಿಯಲ್ಲಿ ನನ್ನ ಪರ್ಸ್ ಕೂಡ ಇತ್ತು. ದಯವಿಟ್ಟು ನನ್ಗೆ ಚಡ್ಡಿ ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡಿ. 6 hours later. ನನ್ ತಮ್ಮನಿಗೆ ಸೊಳ್ಳೆ ಕಚ್ತದೆ ಅಂತ ಭಯ. ಮೇಲಿರೋ ಸ್ಕ್ಯಾನರ್ಗೆ ಜಸ್ಟ್ ₹1 ಪೇ ಮಾಡಿ ಪುಣ್ಯ ಕಟ್ಕೊಳ್ಳಿ. Later that same evening. ಎಂತ ಸಾವು ಮರೆ, ನಂದು ₹100 ಚಡ್ಡಿ ಕೂಡ ಕಡಿತಾರೆ ಅಂದ್ರೆ ಪುಣ್ಯ ನನ್ ತಮ್ಮನನ್ ಕಳ್ಳತನ ಮಾಡ್ಲಿಲ್ಲ. ಇಲ್ಲಿಂದ ನಿಮಗೆ ಸುಂದರವಾದ ದೃಶ್ಯ ಕಾಣುತ್ತೆ. ನೀವು ಕಲಸಬ ಅಂದ್ರೆ ನಮ್ಮ ಹೋಟೆಲ್ ಬರಬೇಕು. ಸಿಗೋಣ, ಬಾಯ್.